ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಅಂದರೆ 12ನೇ ರಾಶಿಯೇ ಮೀನರಾಶಿ. ಉಳಿದ 11 ರಾಶಿಗಳಿಗಿಂತ ವಿಭಿನ್ನವಾದ ವ್ಯಕ್ತಿತ್ವ ಇವರದ್ದು. ಕನಸು ಹಾಗೂ ಪ್ರಣಯದ ಸಂಕೇತವಾದ ಈ ರಾಶಿಯವರು ತಮ್ಮ ಸೃಜನಶೀಲತೆಗೆ ಹೆಸರುವಾಸಿ. ಅನೇಕರು ಉದಾರತೆ ಹಾಗೂ ಸಹಾನುಭೂತಿ ಉಳ್ಳವರು. ಮೀನರಾಶಿಯವರು ನಿಸ್ವಾರ್ಥಿಗಳು, ಆದರೆ ಇತರರಿಗೆ ಇವರು ನಿಷ್ಠುರರಾಗಿ ಕಾಣಬಹುದು. ಇವರ ವ್ಯಕ್ತಿತ್ವ, ಒಳ್ಳೆಯ ಗುಣಗಳು ಹಾಗೂ ಕೆಟ್ಟ ಗುಣಗಳ ಕುರಿತಾದ ಮಾಹಿತಿ ಜೊತೆಗೆ ಮೀನರಾಶಿ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. 2 ಮೀನುಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಸಂಕೇತವಿರುವಂತಹ ಈ ರಾಶಿಯವರು ಉಭಯ ಸ್ವಭಾವದವರು. ಕೆಲವೊಮ್ಮೆ ಇವರು ಅಪಾಯಕಾರಿಯಂತೆ ವರ್ತಿಸಬಹುದು, ಕೆಲವೊಮ್ಮೆ ಮೃದು ಸ್ವಭಾವದವರಂತೆ ಕಾಣ್ತಾರೆ. ಇವರು ಉತ್ತಮ ಪ್ರತಿಭಾವಂತರು ಹಾಗೂ ವಿವಿಧ ಪರಿಸರಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಇವರು ಇತರರಿಗೂ ತಮ್ಮ ಜ್ಞಾನವನ್ನು ಕಲಿಸಿಕೊಡ್ತಾರೆ, ಇತರರ ಇಚ್ಛೆಗಳಿಗೆ ಅವಕಾಶವನ್ನು ನೀಡ್ತಾರೆ. ಇವರೊಳಗಿನ ಆಳವಾದ ಸಾಮರ್ಥ್ಯವು ಬಹಳ ಸ್ವತಂತ್ರವಾಗಿರುತ್ತೆ. ಇವರ ಮುಖ್ಯ ಲಕ್ಷಣವೆಂದರೆ ಕನಸುಗಾರರು. ತಮ್ಮ ಕಲ್ಪನಾ ಲೋಕದಲ್ಲಿ ಜೀವಿಸಲು ಇಷ್ಟಪಡ್ತಾರೆ. ವಾಸ್ತವತೆಗೆ ಇದು ಕೆಲವೊಮ್ಮೆ ದೂರವಿರಬಹುದು. ಇವರು ಬಹಳ ಆಕರ್ಷಕ ಸ್ವಭಾವದವರು. ಜನರು ಇವರ ನಕಾರಾತ್ಮಕ ಸ್ವಭಾವವನ್ನ ಬದಿಗೊತ್ತಿ ಸಕಾರಾತ್ಮಕ ಭಾವನೆಗಳನ್ನು ಇಷ್ಟಪಡ್ತಾರೆ. ಇವರು ತುಂಬಾ ರೊಮ್ಯಾಂಟಿಕ್ ಸ್ವಭಾವದವರು. ವಿವಾದಗಳನ್ನು ತಪ್ಪಿಸಿ ವಾಸ್ತವದ ಕಹಿ ಸತ್ಯಗಳನ್ನು ಎದುರಿಸುವಾಗ ಖಿನ್ನರಾಗಿರ್ತಾರೆ, ಹಾಗೆಯೇ ದುರ್ಬಲರಾಗಿರ್ತಾರೆ. ಕಾಲಪುರುಷನ ಕುಂಡಲಿಯಲ್ಲಿ ಮೀನರಾಶಿ 12ನೇ ಹಾಗೂ ಕೊನೆಯ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಗುರುಗ್ರಹ. ಈ ರಾಶಿಯಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರದ 4ನೇ ಪಾದ, ಉತ್ತರ ಭಾದ್ರಪದ ನಕ್ಷತ್ರದ 4 ಪಾದಗಳು, ರೇವತಿ ನಕ್ಷತ್ರದ 4 ಪಾದಗಳು ಕಾಣಬಹುದು. ತನ್ನ ಶತ್ರುಗಳ ಜೊತೆಯಲ್ಲಿಯೂ ಬಹಳ ಸೌಜನ್ಯದಿಂದ ವರ್ತಿಸುವಂತಹ ರಾಶಿಯವರು ಅಂದರೆ ಮೀನರಾಶಿಯವರು. ಧಾರ್ಮಿಕ, ಆಧ್ಯಾತ್ಮಿಕ ನಂಬಿಕೆ ಇಟ್ಕೊಂಡಿರ್ತಾರೆ. ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಬಹಳ ವಿನಮ್ರತೆಯಿಂದ ನಿಸ್ವಾರ್ಥ ಸೇವೆ ಮಾಡುವವರು. ಅತಿಥಿ ಸತ್ಕಾರವನ್ನು ಮಾಡುವಂತಹ ಗುಣದವರು. ತನಗೆ ಕೇಡು ಬಯಸುವವರಿಗೂ ಮನಸ್ಸಿನಲ್ಲಿಯೂ ಕೇಡನ್ನ ಬಯಸದೇ ಇರುವಂತಹ ಸಾತ್ವಿಕ ಗುಣದವರು. ಸಾಮಾಜಿಕ ನಿಯಮಗಳನ್ನ, ಕಟ್ಟುಪಾಡುಗಳನ್ನ, ಸಂಪ್ರದಾಯಗಳನ್ನ ಚಾಚು ತಪ್ಪದೆ ಪಾಲಿಸುವವರು. ಬಹಳ ಸೌಜನ್ಯವಂತರು. ಪರಮಾತ್ಮನಲ್ಲಿ ನಂಬಿಕೆಯನ್ನ ಇಟ್ಟಿರುವವರು. ಜೀವನದ ಅತ್ಯಂತ ಕೆಟ್ಟ ಸಂದರ್ಭದಲ್ಲಿಯೂ ಯಾವ ವ್ಯಕ್ತಿಯೂ ನಮ್ಮ ಜೊತೆ ಇರೋದಿಲ್ಲ, ಆದರೆ ದೈವ ಮಾತ್ರ ನಮ್ಮ ಕಷ್ಟ ಸುಖ ಎರಡೂ ಸಂದರ್ಭದಲ್ಲಿಯೂ ನಮ್ಮ ಕೈ ಹಿಡಿದು ಕಾಪಾಡುವರು ಎಂಬ ನಂಬಿಕೆಯಿಂದ ದೇವರನ್ನ ಆತ್ಮದಿಂದ ಉಪಾಸನೆ, ಆರಾಧನೆಯನ್ನ ಮಾಡುವವರು. ಯಾರೇ ಸಹಾಯ ಕೇಳಿದ್ರೂ ಇಲ್ಲ ಅನ್ನದೇ ತನ್ನ ಕೈಯಲ್ಲಾದಷ್ಟು ಸಹಾಯವನ್ನ ಮಾಡುವವರು. ಸಾಹಿತ್ಯ, ಸಂಗೀತ, ಕಲೆಯಲ್ಲಿ ವಿಶೇಷ ಜ್ಞಾನವುಳ್ಳವರು. ಆದ್ದರಿಂದ ಹೆಚ್ಚಿನ ಸಾಹಿತಿಗಳು ಈ ಮೀನರಾಶಿಯಲ್ಲಿಯೇ ಜನಿಸಿರ್ತಾರೆ. ಮೀನರಾಶಿಯವರು ಬಹಳ ಬುದ್ಧಿವಂತರು. ಹೊಸ ವಿಚಾರಗಳನ್ನ ಆವಿಷ್ಕಾರ ಮಾಡೋದ್ರಿಂದ ಎಲ್ಲರೂ ನಿಮ್ಮ ಪ್ರಭಾವಕ್ಕೆ ಒಳಗಾಗ್ತಾರೆ. ಎಲ್ಲರ ಜೊತೆಯಲ್ಲೂ ಬಹಳ ಪ್ರೀತಿ, ವಿಶ್ವಾಸದಿಂದ ಇರ್ತಾರೆ. ಮೀನರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡೋದಾದ್ರೆ, ಜೀವನದಲ್ಲಿ ಪುಣ್ಯದ ಕೆಲಸಗಳನ್ನ ಮಾಡಲು, ದಾನ ಮಾಡಲು, ಸತ್ಕರ್ಮಗಳನ್ನ ಮಾಡುವಂತಹ ದೃಷ್ಟಿಯಿಂದ ನೀವು ಮೀನರಾಶಿಯಲ್ಲಿ ಜನಿಸಿರ್ತೀರಾ. ನಾನು ಎಲ್ಲರಿಗೋಸ್ಕರ ಸಹಾಯ ಮಾಡ್ತೇನೆ, ಆದರೆ ನನಗೋಸ್ಕರ ಯಾರೂ ಸಹಾಯವನ್ನ ಮಾಡೋದಿಲ್ಲ ಎಂಬ ಕೊರಗು ನಿಮ್ಮ ಮನಸ್ಸಿನಲ್ಲಿರುತ್ತೆ. ಮೀನರಾಶಿ ಪ್ರಾಕೃತಿಕ ಕುಂಡಲಿಯ ಲಾಭ ಸ್ಥಾನದ ನಂತರ ಬರುವಂತಹ ರಾಶಿ. ಈ ರಾಶಿಯಲ್ಲಿ ನೀವು ಜನಿಸಿದ್ದೀರಾ ಅಂದ್ರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಉತ್ತಮ ಲಾಭಗಳನ್ನ ಗಳಿಸಿರ್ತೀರಾ. ಆದ್ರೆ ಆ ಲಾಭದಲ್ಲಿ ನೀವು ದಾನ ಮಾಡಿರದ ಕಾರಣ ಧಾರ್ಮಿಕ ಯಾತ್ರೆಗಳನ್ನ ಮಾಡಿರೋದಿಲ್ಲ. ನಿಮ್ಮ ಕರ್ತವ್ಯಗಳಿಂದ, ನಿಮ್ಮ ಜವಾಬ್ದಾರಿಗಳಿಂದ ನುಲುಚಿಕೊಂಡಿರೋದ್ರಿಂದ ಈ ಜನ್ಮದಲ್ಲಿ ಮೀನರಾಶಿಯಲ್ಲಿ ಜನಿಸಿ ದಾನ, ಧರ್ಮ, ಸಹಾಯ, ಧಾರ್ಮಿಕ ಯಾತ್ರೆಗಳನ್ನ ಮಾಡ್ತೀರಾ. ಈ ಜನ್ಮದ ಉತ್ತಮ ಕರ್ಮಗಳನ್ನ ಮುಂದಿನ ಜನ್ಮಕ್ಕೆ ಕೊಂಡೊಯ್ತೀರಾ. ಪೂರ್ವ ಜನ್ಮದ ಕರ್ಮ ಫಲದಿಂದ ಈ ಜನ್ಮದಲ್ಲಿ ರಾಶಿ ಹಾಗೂ ನಕ್ಷತ್ರಗಳು ಶರೀರ ಲಭ್ಯವಾಗಿರುತ್ತದೆ. ಮೃತ್ಯು ಎಂದರೇನು? ಮೃತ್ಯು ಕೇವಲ ಒಂದು ಶರೀರವನ್ನ ಬದಲಾವಣೆ ಮಾಡುವಂತಹ ಪ್ರಕ್ರಿಯೆಯಾಗಿದೆ. ಒಂದು ವಸ್ತುವನ್ನ ಸತತವಾಗಿ ಉಪಯೋಗಿಸಿದಾಗ ಆ ವಸ್ತುವಿನ ಸಾಮರ್ಥ್ಯ ಕ್ಷೀಣಿಸುತ್ತದೆ. ಅದೇ ರೀತಿ ನಮ್ಮ ಶರೀರದ ಸಾಮರ್ಥ್ಯ ಕ್ಷೀಣಿಸಿದಾಗ ಆ ಆತ್ಮದ ಕರ್ಮಗಳು ಅಪೂರ್ಣಗೊಳ್ಳೋದ್ರಿಂದ ಆ ಆತ್ಮ ತನ್ನ ಅಪೂರ್ಣ ಕರ್ಮಗಳನ್ನ ಈಡೇರಿಸಿಕೊಳ್ಳಲು ಹೊಸ ಶರೀರವನ್ನ ಧಾರಣೆ ಮಾಡಿಕೊಂಡು ತನ್ನ ಇಂದಿನ ಜನ್ಮದ ಅಪೂರ್ವ ಕರ್ಮಗಳನ್ನ, ಜವಾಬ್ದಾರಿಗಳನ್ನ ಮುಂದಿನ ಜನ್ಮದಲ್ಲಿ ಈಡೇರಿಸಿಕೊಳ್ಳುತ್ತದೆ. ನಕ್ಷತ್ರದ ಆಧಾರದ ಮೇಲೆ ನೋಡೋಣ. ಪೂರ್ವ ಭಾದ್ರಪದ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರ, ಈ 3 ನಕ್ಷತ್ರಗಳು ಮೀನರಾಶಿಯಲ್ಲಿ ಕಾಣಬಹುದು. ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಗುಣ ಸ್ವಭಾವವನ್ನ ಬದಲಾಗಿರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರದ 4ನೇ ಪಾದ ಮೀನರಾಶಿಯಲ್ಲಿ ಕಾಣಬಹುದು. ಈ ನಕ್ಷತ್ರದ ಅಧಿಪತಿ ಗುರುಗ್ರಹ. ಗುರು ಎಂದರೆ ಜ್ಞಾನ, ಶಿಕ್ಷಣ, ಆಧ್ಯಾತ್ಮಿಕ ಕಾರ್ಯಗಳನ್ನ
ನೀವು ಹಿಂದಿನ ಜನ್ಮದಲ್ಲಿ ನಿಮ್ಮ ಜ್ಞಾನವನ್ನ ಹಂಚುವಂತಹ ಪ್ರಕ್ರಿಯೆಯಲ್ಲಿ ಅಪೂರ್ಣ ಸೇವೆಯನ್ನ ಮಾಡಿರೋದ್ರಿಂದ ಈ ಜನ್ಮದಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಬೋಧನೆಗಳನ್ನ, ಆಧ್ಯಾತ್ಮಿಕ ವಿಚಾರಗಳಿಗೆ ಸಂಬಂಧಿಸಿದಂತಹ ಜ್ಞಾನವನ್ನ ಹಂಚಲು ಈ ಜನ್ಮದಲ್ಲಿ ಹಾಗೂ ಈ ನಕ್ಷತ್ರದಲ್ಲಿ ಜನಿಸಿರ್ತೀರಾ. ಎರಡನೆಯದಾಗಿ ಮೀನರಾಶಿ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದವರು ಹಿಂದಿನ ಜನ್ಮದಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿರ್ತೀರಾ. ಆದರೆ ಅದರ ಸಂಪೂರ್ಣ ಲಾಭ ಸನ್ಮಾನ ಪಡೆಯುವಂತಹ ಸಮಯದಲ್ಲಿ ನಿಮ್ಮ ಮೃತ್ಯುವಾದಂತಹ ಕಾರಣ ಇಂದಿನ ಜನ್ಮದ ಪುಣ್ಯದ ಒಂದು ಫಲವಾಗಿ ಲಾಭವನ್ನು ಪಡೆಯಲು ಈ ನಕ್ಷತ್ರದಲ್ಲಿ ಜನಿಸಿರ್ತೀರಾ. ಆದ್ದರಿಂದ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದವರಿಗೆ ಎಲ್ಲಿ ಹೋದ್ರೂ ಗೌರವ ಸನ್ಮಾನಗಳು ಸಿಗುತ್ತದೆ. ಸ್ವಯಂ ಸಂತೋಷವಾಗಿರ್ತಾರೆ, ಪ್ರಸನ್ನ ಚಿತ್ತರಾಗಿರ್ತಾರೆ, ಬೇರೆಯವರನ್ನ ಸಂತೋಷವಾಗಿ ಇಟ್ಕೊಳ್ಳಲು ಪ್ರಯತ್ನ ಪಡ್ತಾರೆ. ನಿಮಗೆ 24 ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತಾ ಹೋಗುತ್ತದೆ. ನೀವು ವಿದೇಶಿ ಸಂಪ್ರದಾಯಗಳಿಂದ ಪ್ರಭಾವಿತರಾಗ್ತೀರಾ. ನಿಮಗೆ ಓದು ಬರಹ, ಬೇರೆಯವರಿಗೆ ಶಿಕ್ಷಣ ಹಂಚುವುದು ಅಂದರೆ ಬಹಳ ಪ್ರೀತಿ ಇರುತ್ತೆ, ಇಷ್ಟಪಡ್ತೀರಾ. ನಿಮಗಿಂತ ವಯಸ್ಸಿನಲ್ಲಿ ದೊಡ್ಡವರ ಜೊತೆ ಸ್ನೇಹವನ್ನು ಬೆಳೆಸ್ತೀರಾ. ನಿಮ್ಮ ಸೀನಿಯರ್ಸ್ ಜೊತೆ ಸ್ನೇಹವನ್ನ ಬೆಳೆಸ್ತೀರಾ. ಮೂರನೆಯ ಹಾಗೂ ಕೊನೆಯ ನಕ್ಷತ್ರ ರೇವತಿ ನಕ್ಷತ್ರ. ರೇವತಿ ನಕ್ಷತ್ರದವರು ಹೊಸ ಹೊಸ ವಿಚಾರಗಳನ್ನು ಕಲಿಯುವಲ್ಲಿ ಉತ್ಸಾಹಭರಿತರಾಗಿರ್ತಾರೆ. ತುಂಬಾ ಹಂಬಲ್ ಮತ್ತು ಡೌನ್ ಟು ಅರ್ತ್ ಆಗಿರ್ತಾರೆ. ಸ್ನೇಹಿತರಿಂದ ಬಹಳ ಲಾಭವಾಗುತ್ತದೆ. ನಿಮ್ಮ ಮುಂದಿನ ಜನ್ಮದಲ್ಲಿ ನಿಮ್ಮ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಬಹಳ ಅಡೆತಡೆಗಳನ್ನು ಎದುರಿಸಿ ಆ ಕಾರ್ಯಗಳನ್ನು ಪೂರ್ಣಗೊಳಿಸದ ಕಾರಣದಿಂದಾಗಿ ಈ ಜನ್ಮದಲ್ಲಿ ರೇವತಿ ನಕ್ಷತ್ರದಲ್ಲಿ ಜನಿಸಿರ್ತೀರಾ. ನಕ್ಷತ್ರ ಯಾವುದೇ ಇರಲಿ, ನೀವು ಮೀನರಾಶಿಯಲ್ಲಿ ಜನಿಸಿದ್ದರೆ ಆಧ್ಯಾತ್ಮಿಕ ಸೇವೆ ಮಾಡಲು ದಾನ ಧರ್ಮ ಪ್ರೀತಿಯಿಂದ ವ್ಯವಹರಿಸುವುದು, ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ಎಷ್ಟೇ ನಿಷ್ಠುರವಾಗಿ ಎಷ್ಟೇ ಕಠೋರವಾಗಿ ಮಾತನಾಡಿದ್ರೂ ವರ್ತಿಸಿದ್ರೂ ನೀವು ಬಹಳ ತಾಳ್ಮೆಯಿಂದ ಸೌಜನ್ಯದಿಂದ ಗೌರವಿಸ್ತೀರಾ. ಇದು ನಿಮ್ಮ ಮೂಲಗುಣ. ನೀವು ಸಂತೋಷವಾಗಿರ್ತೀರಾ. ನಿಮ್ಮ ಸುತ್ತಮುತ್ತಲಿನವರನ್ನು ಸಂತೋಷವಾಗಿರಲು ಬೇಕಾಗಿರುವಂತಹ ವಾತಾವರಣವನ್ನು ನಿರ್ಮಿಸುವ ಕಾರಣದಿಂದ ನೀವು ಮೀನರಾಶಿಯಲ್ಲಿ ಜನಿಸಿರ್ತೀರಾ. ಮೀನರಾಶಿಯಲ್ಲಿ ಜನಿಸಿರುವ ಮಹಿಳೆಯರಿಗೆ ಕೋಮಲವಾದ ಮನಸ್ಸಿರುತ್ತೆ. ಯಾರ ಮನಸ್ಸಿಗೂ ನೋವಾಗುವಂತೆ ಮಾತನಾಡುವುದಿಲ್ಲ. ಸೂಕ್ಷ್ಮವಾದ ಗುಣ ಸ್ವಭಾವವಿರುತ್ತದೆ. ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನಮಾನ ದೊರೆಯುತ್ತದೆ. ಹಾಸ್ಯ ಪ್ರಜ್ಞೆ ವಿಶೇಷವಾಗಿರುತ್ತೆ. ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳುವಂತಹ ಗುಣ ಇವರದ್ದು. ಸದಾಕಾಲ ಯಾವುದಾದ್ರೂ ಒಂದು ರೀತಿಯ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರ್ತೀರಿ. ಎಲ್ಲಾ ರೀತಿಯ ಅನುಕೂಲಗಳನ್ನ ಇದ್ರೂ ಮನದಲ್ಲಿ ಚಿಂತೆಯೊಂದು ಇರುತ್ತೆ. ಶಾಂತಿ ಸ್ವಭಾವದವರಾದ್ರೂ ಕಟುವಾಗಿ ಮಾತನಾಡುವಿರಿ. ಈ ಜಾತಕದಲ್ಲಿ ಜನಿಸಿರುವಂತಹ ಪುರುಷರು ಜೀವನವನ್ನ ಪ್ರೀತಿಸ್ತಾರೆ. ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕೆಂಬ ಅಭಿಲಾಷೆಯನ್ನ ಇವರಿಗಿರುತ್ತೆ. ಸೂಕ್ಷ್ಮವಾದ ಮನಸ್ಸಿನ ಕಾರಣ ಸಣ್ಣ ಪುಟ್ಟ ವಿವಾದವನ್ನು ಎದುರಿಸಿ ಆಧ್ಯಾತ್ಮಿಕ ಭಾವನೆ ವಿಶೇಷವಾಗಿರುತ್ತೆ. ಸಂಗೀತ, ನಾಟ್ಯದಂತಹ ಸಾಂಪ್ರದಾಯಿಕ ಕಲೆಗಳಲ್ಲಿ ಹೆಚ್ಚು ಆಸಕ್ತಿ ತೋರುವಿರಿ. ಕುಟುಂಬದ ಒಳಿತಿಗಾಗಿ ಯಾವುದೇ ತ್ಯಾಗವನ್ನ ಮಾಡುವಲ್ಲಿ ನೀವು ಮೊದಲಿರ್ತೀರಿ. ಕೋಪ ಬೇಗನೆ ಬಂದರೂ ಬಹುಕಾಲ ಉಳಿಯೋದು. ಹೆಚ್ಚಿನ ನಿರೀಕ್ಷೆ ಇದ್ದರೂ ಸುಮ್ಮನಾಗುವಿರಿ. ಸಾಮಾನ್ಯವಾಗಿ ಈ ರಾಶಿಯಲ್ಲಿ ಜನಿಸಿದವರಿಗೆ ದೃಢವಾದ ಮನಸ್ಸಿರೋದಿಲ್ಲ. ಆದ್ದರಿಂದ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ನಿಧಾನಗತಿಯಲ್ಲಿ ಸಾಗುತ್ತದೆ. ಆದರೆ ಶುದ್ಧವಾದ ಮನಸ್ಸಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ಅಸಾಧ್ಯವೆನಿಸೋದಿಲ್ಲ. ಉನ್ನತ ಮಟ್ಟದ ಜೀವನವನ್ನು ನಡೆಸಲು ಬಯಸುವಿರಿ. ವಿಲಾಸಿ ಜೀವನವನ್ನ ನಡೆಸಲು ಇಷ್ಟಪಡುವಿರಿ. ಇವರ ದಾಂಪತ್ಯ ಜೀವನವು ಸುಖ ಸಂತೋಷದಿಂದ ಕೂಡಿರುತ್ತೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ. ಸ್ನೇಹಿತರೆ, ಮೀನರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಶಕ್ತಿಯುತವಾದ ವರ ಯಾವುದು ಎನ್ನುವುದರ ಬಗ್ಗೆ ನೋಡೋದಾದ್ರೆ, ಮೀನರಾಶಿಯವರಿಗೆ ಯಾವೆಲ್ಲ ಸ್ವಭಾವ ಇರುತ್ತದೆ, ಮೀನರಾಶಿಯವರ ಮುಂದಿನ ಜೀವನವನ್ನ ಹೇಗೆಲ್ಲ ನಡೆಸ್ತಾರೆ, ಮೀನರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಅನುಕೂಲತೆಗಳು ಇರುತ್ತವೆ, ಮೀನರಾಶಿಯವರ ನಡತೆ ಹಾಗೂ ಸ್ವಭಾವ ಹೇಗಿರುತ್ತದೆ, ಮೀನರಾಶಿಯವರಿಗೆ ವಿದ್ಯಾಭ್ಯಾಸದ ಕುರಿತು ಮುಂದಿನ ಜೀವನ ಹೇಗಿರುತ್ತದೆ, ಮೀನರಾಶಿಯವರು ಇವರ ಕುಟುಂಬವನ್ನ ಹೇಗೆಲ್ಲ ನಿಭಾಯಿಸ್ತಾರೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮೀನರಾಶಿಯವರ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಮೀನರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಶಕ್ತಿಯುತವಾದ ವರಗಳು ಯಾವುದೆಂದು ನೋಡೋಣ. ಮೀನರಾಶಿಯವರು ಯಾವಾಗಲೂ ಕೂಡ ಓಡಾಡಿಕೊಂಡೇ ಇರ್ತಾರೆ. ಯಾವ ರೀತಿ ಅಂದ್ರೆ, ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನ ಹೇಗೆ ಕಂಡು ಹಿಡಿಯೋಕೆ ಆಗಲ್ವೋ ಅದೇ ರೀತಿಯಾಗಿ ಮೀನರಾಶಿಯವರು ಎಲ್ಲೆಲ್ಲಿ ಸುತ್ತುತ್ತಾರೋ ಎನ್ನುವುದನ್ನ ಸಹ ಕಂಡು ಹಿಡಿಯಲು ಸಾಧ್ಯವಿಲ್ಲ. ಆ ರೀತಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ, ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆ, ಮತ್ತೊಂದು ಕಡೆಯಿಂದ ಮಗದೊಂದು ಕಡೆ, ಹೀಗೆ ಸುತ್ತುವುದೇ ಇವರಿಗೆ ಹವ್ಯಾಸವಾಗಿರುತ್ತದೆ ಎಂದೇ ಹೇಳಲಾಗುತ್ತೆ. ಮೀನರಾಶಿಯವರು
ಒಂದು ಕಡೆ ಯಾವುದೇ ಕಾರಣಕ್ಕೂ ಸಹ ಕೂರೋದಿಲ್ಲ. ನೀರಿನಲ್ಲಿ ಮೀನು ಹೇಗೆಲ್ಲ ಓಡಾಡುತ್ತದೆಯೋ ಅದೇ ರೀತಿಯಾಗಿ ಇವರು ಸಹ ತುಂಬಾನೇ ಓಡಾಡಿಕೊಂಡೇ ಇರ್ತಾರೆ. ಮೀನರಾಶಿಯವರಿಗೆ ಬುದ್ಧಿ ಎನ್ನುವುದು ಸ್ವಲ್ಪ ಜಾಸ್ತಿಯೇ ಇರುತ್ತದೆ. ಮೀನರಾಶಿಯವರು ಟ್ಯಾಲೆಂಟ್ ಜೊತೆಗೆ ಇಂಟೆಲಿಜೆಂಟ್ ಸಹ ಆಗಿರ್ತಾರೆ. ಹಾಗೆಯೇ ಇವರಿಗೆ ಜನರಲ್ ನಾಲೆಡ್ಜ್ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಬೇರೆ ರಾಶಿಯವರಿಗೆ ಹೋಲಿಸಿಕೊಂಡ್ರೆ ಈ ಮೀನರಾಶಿಯವರು ನೋಡಲು ತುಂಬಾ ಸೈಲೆಂಟ್ ಆಗಿರ್ತಾರೆ. ಆದರೆ ಇವರಿಗೆ ಬುದ್ಧಿಶಕ್ತಿ ಅನ್ನೋದು ಸ್ವಲ್ಪ ಜಾಸ್ತಿಯೇ ಆಗಿರುತ್ತದೆ. ಮೀನರಾಶಿಯವರು ಎಷ್ಟು ಸೈಲೆಂಟ್ ಆಗಿರ್ತಾರೆ ಅಂದ್ರೆ ಅವರಿಗೆ ಏನು ಗೊತ್ತೇ ಇಲ್ವೇನೋ, ಇವರು ಏನನ್ನೂ ಸಹ ತಿಳಿದುಕೊಂಡಿಲ್ವೇನೋ ಅನ್ನೋ ತರ ಇರ್ತಾರೆ. ಆದರೆ ಮೀನರಾಶಿಯವರ ಟ್ಯಾಲೆಂಟ್ ಏನು ಅನ್ನೋದು ಇವರನ್ನ ಅರ್ಥ ಮಾಡ್ಕೊಂಡವರಿಗೆ ಮಾತ್ರ ಗೊತ್ತಿರುತ್ತೆ. ಅಷ್ಟು ಜ್ಞಾನವಂತರು ಈ ಮೀನರಾಶಿಯವರು. ಇನ್ನ ಮೀನರಾಶಿಯಲ್ಲಿ ಹುಟ್ಟಿದವರು ತುಂಬಾನೇ ಅದೃಷ್ಟವಂತರು ಎಂದೇ ಹೇಳಬಹುದು. ಇವರಂತಹ 12 ರಾಶಿಗಳಲ್ಲಿ ಈ ಒಂದು ಮೀನರಾಶಿಯವರು ಬಹಳ ಅದ್ಭುತವಂತರು. ಯಾಕಂದ್ರೆ ಇವರು ಜಾಸ್ತಿ ಮಾತನಾಡೋದಿಲ್ಲ, ಎಷ್ಟು ಬೇಕೋ ಅಷ್ಟೇ ಮಾತನಾಡ್ತಾರೆ. ಹಾಗೆಯೇ ಅತ್ಯಂತ ಬುದ್ಧಿಶಕ್ತಿ ಹಾಗೂ ಜ್ಞಾನವಂತರಾಗಿರ್ತಾರೆ. ಅದೇ ತಾನೇ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು. ಸೈಲೆಂಟ್ ಆಗಿಯೇ ಇದ್ದು ಸಕ್ಸಸ್ ಕಾಣುವಂಥದ್ದು. ಇದೇ ರೀತಿಯಾಗಿ ಮೀನರಾಶಿಯವರು ಇರುವಂಥದ್ದು. ಯಾವುದೇ ಜಗಳಕ್ಕೆ ಹೋಗೋದಿಲ್ಲ, ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಮಾಡಿಕೊಳ್ಳಲ್ಲ, ಯಾರಿಗೂ ಸಹ ಕೆಟ್ಟದನ್ನ ಬಯಸೋದಿಲ್ಲ. ಪ್ರತಿಯೊಬ್ಬರಿಗೂ ಇವರೇ ಒಳ್ಳೆಯದನ್ನ ಮಾಡಿಕೊಂಡು ಬರುವಂತಹ ಗುಣ ಇವರದ್ದಾಗಿರುತ್ತೆ. ಹಾಗೆಯೇ ಇವರ ಜೀವನದಲ್ಲಿ ಓಡಾಡಿಕೊಂಡು ಕಷ್ಟಪಟ್ಟು ಇವರ ಜೀವನವನ್ನ ಇವರೇ ಉದ್ಧಾರ ಮಾಡಿಕೊಳ್ಳುವುದರ ಕಡೆ ತುಂಬಾನೇ ಗಮನವನ್ನ ಕೊಡ್ತಾರೆ ಎಂದೇ ಹೇಳಬಹುದು. ಹಾಗಾಗಿ ಮೀನರಾಶಿಯಲ್ಲಿ ಹುಟ್ಟಿರುವಂತಹವರು ತುಂಬಾನೇ ಅದೃಷ್ಟವಂತರಾಗಿರ್ತಾರೆ. ಇನ್ನು ಮೀನರಾಶಿಯವರಿಗೆ ಎಲ್ಲಾ ರೀತಿಯಾದಂತಹ ಯೋಗಗಳು ಭೋಗಗಳು ಅನ್ನೋದು ಸಿಕ್ಕೇ ಸಿಗುತ್ತೆ. ಅದಕ್ಕಾಗಿಯೇ ಇವರನ್ನ ಅದೃಷ್ಟವಂತರು ಎಂದೇ ಹೇಳಬಹುದು. ಎಲ್ಲಾ ರೀತಿಯ ಯೋಗಗಳು ಅಂದ್ರೆ ಇವರು ಕೆಲಸ ಮಾಡೋದ್ರಲ್ಲಿ ಲಾಭ ಆಗುತ್ತದೆ, ಜೀವನದಲ್ಲಿ ನೆಮ್ಮದಿ ಇರುತ್ತೆ, ಹಾಗೆ ಕಷ್ಟ ಸುಖ ಇರುತ್ತದೆ. ಇದರ ಜೊತೆಗೆ ಎಲ್ಲಾ ರೀತಿಯಾದಂತಹ ಯೋಗ ಅನ್ನೋದನ್ನ ಈ ರಾಶಿಯವರು ನೋಡಿರ್ತಾರೆ. ಇನ್ನು ದಾಂಪತ್ಯ ಜೀವನ ಅನ್ನೋದು ಈ ರಾಶಿಯವರಿಗೆ ತುಂಬಾನೇ ಚೆನ್ನಾಗಿರುತ್ತದೆ. ಗಂಡ ಹೆಂಡತಿ ಆಗಿರಬಹುದು, ಕುಟುಂಬ ಜೀವನ ಆಗಿರಬಹುದು, ತಂದೆ ತಾಯಿ ಆಗಿರಬಹುದು, ಇವರ ತಾಳ್ಮೆಯೇ ಇವರ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಜಗಳಗಳು ಹಾಗೂ ತೊಂದರೆಗಳನ್ನ ಬಾರದೇ ಇರೋ ರೀತಿಯಲ್ಲಿ ನೋಡಿಕೊಳ್ತಾರೆ. ಇವರ ತಾಳ್ಮೆಯೇ ಕಾಪಾಡುತ್ತದೆ. ಹಾಗಾಗಿ ಗಂಡ ಹೆಂಡತಿ ನಡುವೆ ಸಾಮರಸ್ಯ ಅನ್ನೋದು ಚೆನ್ನಾಗಿರುತ್ತೆ. ಯಾವಾಗ್ಲೂ ಗುದ್ದಾಟ ಮಾಡೋದು, ಜಗಳ ಆಡೋದು ಈ ತರ ಏನೂ ಇರೋದಿಲ್ಲ. ಒಂದು ವೇಳೆ ಜಗಳ ಏನಾದ್ರೂ ಆಡಿದ್ರೆ ಗಂಡ ಹೆಂಡತಿ ಇವರಲ್ಲಿ ಮೀನರಾಶಿಯವರೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವರು ಜ್ಞಾನವಂತರಾಗಿರೋದ್ರಿಂದ ಸಂಸಾರವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಈ ರಾಶಿಯವರು ಯಾವ ಕಡೆ ಫೋಕಸ್ ಮಾಡಿದ್ರೆ ಒಳ್ಳೆಯದಾಗುತ್ತೆ, ನಾವು ಯಾವ ಕಡೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಲಾಭವಾಗುತ್ತೆ, ಸುಮ್ಮನೆ ಜಗಳ ಆಡ್ಕೊಂಡು ನಿಂತ್ಕೊಂಡ್ರೆ ಅದರಿಂದ ಏನಾದ್ರೂ ಒಳ್ಳೇದಾಗ್ತಾ ಇದೆಯಾ ಅಂತ ಹೇಳಿ ಅವರು ಯೋಚನೆಯನ್ನ ಮಾಡ್ತಾರೆ. ಮೀನರಾಶಿಯವರ ದಾಂಪತ್ಯ ಜೀವನ ಸಹ ತುಂಬಾನೇ ಚೆನ್ನಾಗಿರುತ್ತೆ. ಕುಟುಂಬ ಜೀವನ ನಿರ್ವಹಣೆಯೂ ಸಹ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆಯೇ ಈ ಮೀನರಾಶಿಯವರು ಧರ್ಮಶಾಸ್ತ್ರ ಅನ್ನೋದನ್ನ ಜಾಸ್ತಿ ಪಾಲನೆ ಮಾಡ್ತಾರೆ. ಧರ್ಮಶಾಸ್ತ್ರ ಅಂದ್ರೆ ಧರ್ಮಕ್ಕೆ ಬೆಲೆ ಕೊಡುವುದು. ನನ್ನ ಧರ್ಮಕ್ಕೆ ನಾನು ಏನಾದ್ರೂ ಒಳ್ಳೆಯದನ್ನ ಮಾಡಬೇಕು, ನಾನು ಯಾರೊಬ್ಬರಿಗೂ ಸಹ ಕೆಟ್ಟದನ್ನ ಬಯಸಬಾರ್ದು, ಶಾಸ್ತ್ರಗಳನ್ನ ಚಾಚು ತಪ್ಪದೆ ಫಾಲೋ ಮಾಡಬೇಕು. ಈಗ ಹಿಂದೆ ಏನಾದ್ರೂ ಹಿರಿಯರು ಒಂದು ಶಾಸ್ತ್ರ ಸಂಪ್ರದಾಯವನ್ನ ಮಾಡಿದ್ರೆ ಅದು ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತೆ ಎಂದು ಹೇಳಿ ಈ ಮೀನರಾಶಿಯವರು ಶಾಸ್ತ್ರ ಸಂಪ್ರದಾಯ ದಾನ ಧರ್ಮ ಅನ್ನೋದನ್ನ ಅತಿ ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ರಾಶಿಯವರನ್ನ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ನೋಡ್ತಾರೆ ಎಂದೇ ಹೇಳಬಹುದು. ಇನ್ನ ಈ ಮೀನರಾಶಿಯವರು ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ ಇವರದ್ದು ಎಂದೇ ಹೇಳಬಹುದು. ದಾನ ಧರ್ಮವೆಂದ್ರೆ ಯಾರಾದರೂ ಸ್ವಲ್ಪ ಕಷ್ಟದಲ್ಲಿದ್ದಾರೆ ಎಂದು ಗೊತ್ತಾದ್ರೆ ಸಾಕು ಮೀನರಾಶಿಯವರು ಕರೆಗೆ ಹೋಗ್ತಾರೆ. ಆ ರೀತಿಯಾದ ಮನೋಭಾವ ಉಳ್ಳವರಾದಂತಹ ವ್ಯಕ್ತಿಗಳಾಗಿದ್ದಾರೆ ಈ ಮೀನರಾಶಿಯವರು. ಯಾರಿಗಾದ್ರೂ ಕಷ್ಟ ಅಂದ್ರೆ ಸಾಕು ಅವರು ಬೇಗ ಮರುಗಿ ಬಿಡ್ತಾರೆ. ಹಾಗೆಯೇ ರಸ್ತೆ ಬದಿಯಲ್ಲಿ ಯಾರಾದ್ರೂ ಅಸಹಾಯಕರ ಇದ್ರೆ ಅವರಿಗೆ ಸಹಾಯವನ್ನ ಸಹ ಮಾಡ್ತಾರೆ. ಅದಕ್ಕೋಸ್ಕರ ಇವರಿಗೆ ಎಲ್ಲಾ ರೀತಿಯಾದಂತಹ ಯೋಗಗಳು ಭೋಗಗಳು ಅನ್ನೋದು ಲಭಿಸುತ್ತದೆ. ಮೀನರಾಶಿಯವರು ಯಾರಿಗಾದ್ರೂ ನಾನು ತೊಂದರೆ ಮಾಡಿದ್ರೆ ಅದರಿಂದ ನನಗೂ ತೊಂದರೆ ಆಗುತ್ತೆ ಎಂದು ಯೋಚನೆ ಮಾಡಿಕೊಂಡು ಅವರ ಜೀವನದಲ್ಲಿ ಅವರು ಸೈಲೆಂಟ್ ಆಗಿರ್ತಾರೆ. ನಮ್ಮಿಂದ ಆದ್ರೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಣ, ಇಲ್ಲವಾದ್ರೆ ಯಾರಿಗೂ ಸಹ ಕೆಟ್ಟದನ್ನ ಮಾಡೋದು ಬೇಡ ಎನ್ನುವ ಹೃದಯ ಇವರದ್ದಾಗಿದೆ. ಈ ಮೀನರಾಶಿಯವರ ಧ್ಯೇಯವಾಗಿರುತ್ತದೆ. ಇನ್ನು ಮೀನರಾಶಿಯವರಿಗೆ ಮನಸ್ಸು ಚಂಚಲತೆ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಇವರ ಮನಸ್ಸು ಹೇಗಿರುತ್ತೆ ಅಂದ್ರೆ ಒಂದು ಸಲ ಯೋಚನೆ ಮಾಡೋ ತರ ಇನ್ನೊಂದು ಸಲ ಯೋಚನೆ ಮಾಡಲ್ಲ. ಇವಾಗ ಇರುವ ಬುದ್ಧಿ ಸ್ವಲ್ಪ ಸಮಯದ ನಂತರ ಇರೋದಿಲ್ಲ. ಈ ಮೀನರಾಶಿಯವರು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಚಂಚಲತೆ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಈ ಮೀನರಾಶಿಯವರು ಯಾವುದೇ ವಿಚಾರದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲು ನಾನು ಈ ರೀತಿಯಾಗಿ ಮಾಡ್ಲಾ ಇಲ್ವೇ ಆ ರೀತಿಯಾಗಿ ಮಾಡ್ಲಾ, ಈ ನಿರ್ಧಾರವನ್ನ ತೆಗೆದುಕೊಳ್ಳ ಬೇಡವಾ ಎನ್ನುವುದನ್ನ ಇವರು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾಡಲು ಕಷ್ಟವಾಗುತ್ತದೆ. ಮನಸ್ಸಿನಲ್ಲಿ ಚಂಚಲ ಅನ್ನೋದು ಇವರಿಗೆ ಜಾಸ್ತಿನೇ ಇಟ್ಕೊಂಡಿರೋದ್ರಿಂದ ನಿರ್ಧಾರಗಳನ್ನ ಸ್ವಲ್ಪ ಚಂಚಲತೆಯಿಂದಲೇ ಮಾಡ್ತಾರೆ.
ಇನ್ನು ಮೀನರಾಶಿಯವರಿಗೆ ದುಸ್ವಭಾವ ಗುಣ ಜಾಸ್ತಿನೇ ಎಂದೇ ಹೇಳಬಹುದು. ಮೊದಲೇ ಹೇಳಿದಂತೆ ಒಂದು ಸಲ ಈ ತರ ಯೋಚನೆ ಮಾಡಿದ್ರೆ ಇನ್ನೊಂದು ಸಲ ಇನ್ನೊಂದು ತರ ಯೋಚನೆ ಮಾಡ್ತಾರೆ. ಆ ರೀತಿಯಾಗಿ ಯೋಚನೆ ಮಾಡೋದ್ರಿಂದಾನೇ ಇವರಿಗೆ ಮೈನಸ್ ಪಾಯಿಂಟ್ ಆಗಿರುತ್ತದೆ. ಇವರ ಜೀವನದಲ್ಲಿ ಇವರ ಕುಟುಂಬವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಈ ರಾಶಿಯವರು ಕುಟುಂಬದಲ್ಲಿ ಯಾವುದೇ ತರಹದ ಕಲಹಗಳನ್ನ ಮಾಡಿಕೊಳ್ಳಲ್ಲ. ನನ್ನ ಕುಟುಂಬವೇ ನನಗೆ ಮೊದಲು ಎನ್ನುವ ರೀತಿಯಲ್ಲಿ ಕುಟುಂಬಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ. ಆ ರೀತಿಯಾಗಿ ಅವರು ಕುಟುಂಬವನ್ನ ನೋಡ್ಕೊಳ್ತಾರೆ. ಯಾವುದೇ ರೀತಿಯಾದಂತಹ ಜಗಳಗಳು ಅನ್ನೋದು ತೀರಾ ಕಡಿಮೆ ಇರುತ್ತೆ. ಜೊತೆಗೆ ಕುಟುಂಬದ ಸದಸ್ಯರನ್ನ ಪ್ರೀತಿಯಿಂದ ಕಾಣ್ತಾರೆ. ಈ ಮೀನರಾಶಿಯವರು ಬೇಗ ಈಸಿಯಾಗಿ ಎಲ್ಲರನ್ನ ನಂಬಿಬಿಡ್ತಾರೆ. ಹಾಗೆ ನಂಬಿ ಅಷ್ಟೇ ಬೇಗ ಮೋಸ ಹೋಗ್ತಾರೆ. ಇವರು ಈಸಿಯಾಗಿ ಪ್ರತಿಯೊಬ್ಬರನ್ನ ಇವರೆಲ್ಲರೂ ನಮ್ಮವರೇ, ಎಲ್ಲರೂ ನನ್ನವರೇ ಎಂದು ತುಂಬಾನೇ ಪ್ರೀತಿಯಿಂದ ನಂಬಿಬಿಡ್ತಾರೆ. ಆದರೆ ಈ ರೀತಿಯಾಗಿ ನಂಬೋದ್ರಿಂದ ಇವರ ಜೀವನದಲ್ಲಿ ಇವರಿಗೆ ನಂಬಿಕೆ ದ್ರೋಹ ಅನ್ನೋದನ್ನ ಇವರ ಜೊತೆಯಲ್ಲೇ ಇದ್ದವರು ಮಾಡ್ತಾರೆ. ಅವರು ಯಾರಾದ್ರೂ ಸರಿ ಅಥವಾ ಇವರಿಗೆ ಯಾರೇ ಸಿಗಲಿ ಅವರನ್ನ ನಂಬಿಬಿಡ್ತಾರೆ. ಮೀನರಾಶಿಯವರನ್ನ ಯಾರಾದ್ರೂ ಏನಾದ್ರೂ ಚೆನ್ನಾಗಿ ಮಾತನಾಡಿಸಿದ್ರೆ ಸಾಕು, ಅವರನ್ನ ವೇಗವಾಗಿ ನಂಬಿಡ್ತಾರೆ. ಹಾಗೆಯೇ ನಂಬಿಸಿದ ವ್ಯಕ್ತಿ ಇವರಿಗೆ ನಂಬಿಕೆ ದ್ರೋಹ, ಮೋಸ, ವಂಚನೆ ಈ ಎಲ್ಲವನ್ನ ಸಹ ಮಾಡಿ ಹೊರಟು ಹೋಗ್ತಾರೆ. ಮೀನರಾಶಿಯವರು ನಿಮ್ಮ ಸ್ನೇಹಿತರ ಜೊತೆ ಸುತ್ತಾಡೋದನ್ನ ಜಾಸ್ತಿ ಮಾಡ್ತಾರೆ. ಅಂದ್ರೆ ನಿನ್ನ ಕಾಲಿನಲ್ಲಿ ಚಕ್ರ ಏನಾದ್ರೂ ಇದೆಯಾ ಎಂದು ಕೇಳ್ತಾರಲ್ಲ, ಆ ರೀತಿಯಾಗಿ ಸುತ್ತಾರೆ. ಮೀನರಾಶಿಯವರು ಮೊದಲೇ ಓಡಾಟ ಮಾಡೋದು ತುಂಬಾ ಜಾಸ್ತಿ ಇರೋದ್ರಿಂದ ಅವರ ಕೆಲಸಗಳನ್ನ ಬಿಟ್ಟು ಫ್ರೆಂಡ್ಸ್ಗಳ ಜೊತೆ ಜಾಸ್ತಿ ಸುತ್ತಾಡೋದನ್ನ ಮಾಡ್ತಾರೆ. ಅಷ್ಟು ಹೃದಯವಂತರು. ಮೀನರಾಶಿಯವರು ಕುಟುಂಬದವರಿಗೆ ಅಥವಾ ಯಾರಾದ್ರೂ ಪರಿಚಯ ಆದ್ರೆ ಅವರನ್ನ ನಂಬಿಬಿಡ್ತಾರೆ. ಅವರಿಗಾಗಿ ಅತಿ ಹೆಚ್ಚು ಹಣವನ್ನ ಖರ್ಚು ಮಾಡ್ತಾರೆ. ಯಾರಾದ್ರೂ ಹಣದ ಸಹಾಯ ಕೇಳಿದ್ರೆ ಇವರಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನ ಮಾಡೇ ಮಾಡ್ತಾರೆ. ಈ ರಾಶಿಯವರಿಗೆ ಹಣಕ್ಕಿಂತ ಜನ ಮುಖ್ಯ ಎಂದು ನಂಬ್ತಾರೆ. ಮೀನರಾಶಿಯವರು ಹೆಚ್ಚು ಓಡಾಡ್ತಾರೆ ಅಂದ್ರೆ ಖರ್ಚು ಸಹ ಜಾಸ್ತಿಯೇ ಇರುತ್ತೆ ಅಲ್ವಾ. ಹಾಗಾಗಿ ಈ ಮೀನರಾಶಿಯವರು ತಮ್ಮ ಖರ್ಚುಗಳ ಬಗ್ಗೆ ಸ್ವಲ್ಪ ನಿಯಂತ್ರಣ ಅನ್ನೋದನ್ನ ಇಟ್ಕೊಳ್ಬೇಕು. ಮೀನರಾಶಿಯವರು ಜೀವನದಲ್ಲಿ ಸಾಧನೆ ಮಾಡಲೇಬೇಕು ಎಂದು ಹೋರಾಟ ಮಾಡೋದೇ ಜಾಸ್ತಿ. ಇವರು ಓಡಾಡ್ತಾರೆ ಅಂದ್ರೆ ಇವರು ಸುಮ್ಮನೆ ಖಾಲಿ ಪೋಲಿ ಬಿದ್ದು ಓಡಾಡಲ್ಲ. ಇವರು ತಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅನ್ನುವಂತಹ ಗುರಿಯನ್ನ ಇಟ್ಟುಕೊಂಡಿರ್ತಾರೆ. ಇಷ್ಟಪಟ್ಟು ಕಷ್ಟಪಟ್ಟು ದುಡಿಯಬೇಕು ಎನ್ನುವ ಆಲೋಚನೆ ಇಟ್ಟುಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಕಷ್ಟಪಟ್ಟು ದುಡಿಯುವ ಮಾರ್ಗವನ್ನ ಕಂಡುಕೊಂಡಿರ್ತಾರೆ. ಈ ಮೀನರಾಶಿಯವರು ತುಂಬಾನೇ ಓಡಾಡೋದು ಮಾಡ್ತಾರೆ. ಹಾಗಾಗಿ ಇವರ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನ ಬಹುಬೇಗ ಕಾಣ್ತಾರೆ ಎಂದೇ ಹೇಳಬಹುದು. ಒಟ್ಟಿನಲ್ಲಿ ಮೀನರಾಶಿಯವರು ತುಂಬಾನೇ ಓಡಾಡ್ತಾರೆ, ಕಷ್ಟಪಟ್ಟು ದುಡಿತಾರೆ. ದುಡಿದ ಹಣವನ್ನ ಸ್ವಲ್ಪ ಸಹಾಯ ಮಾಡ್ತಾರೆ. ಉಳಿದ ಹಣವನ್ನ ಕುಟುಂಬಕ್ಕಾಗಿ ಮೀಸಲಿಡ್ತಾರೆ. ಎಲ್ಲಾ ರೀತಿಯ ಆನಂದವನ್ನ ಅನುಭವಿಸ್ತಾರೆ. ನಿಜಕ್ಕೂ ನೀವು ಅದೃಷ್ಟವಂತರು ಎಂದೇ ಹೇಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಮೀನರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಶಕ್ತಿಯುತವಾದ ವರಗಳನ್ನ ನೀವು ಮೀನರಾಶಿಯವರಾಗಿದ್ದರೆ ಓಂ ನಮಃ ಶಿವಾಯಿ ಎಂದು ಬರೆದು ತಪ್ಪದೇ ಕಾಮೆಂಟ್ ಮಾಡಿ. ಈ ವಿಡಿಯೋ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.